ಹಾಯ್ ನಮಸ್ತೆ ವೀಕ್ಷಕರೇ, ಅದೆಷ್ಟೋ ಸಮಯ ಆದಮೇಲೆ ಮಂಗಳೂರಲ್ಲಿ ಮೋಟೋ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ನೋಡಿದ್ದು ಪಬ್ಬಾಸ್, ಮಂಗಳೂರು ಬಂದವರು ಪಬ್ಬಾಸ್ಗೆ ಹೋಗದೆ ಇರೋದಿಲ್ಲ ಅಂತೆ. ನಾನೀಗ ಇಲ್ಲಿಂದ ಸೀದಾ ತಣ್ಣೀರ್ಬಾವಿ ಬೀಚ್, ಈ ತಣ್ಣೀರ್ಬಾವಿ ಬೀಚ್ಗೆ ಹೋಗದೆ ಸುಮಾರು ವರ್ಷಗಳಾಯ್ತಾಯ್ತಾ. ಅವರು ಮಂಗಳೂರು ಬಂದವರಿಗೆ ಕನ್ಫ್ಯೂಸ್ ಆಗ್ತದೆ, ಇದೇ ಬೀಚ್ ಅಂತ ಅಂದ್ಕೊಳ್ತಾರೆ. ಇದು ಕೂಡ ಬೀಚೇ, ಇಲ್ಲಿ ಕೂಡ ಸಾಕಷ್ಟು ಪಾರ್ಕಿಂಗ್ ಉಂಟು. ಆದರೆ ಇದಕ್ಕಿಂತ ಮುಂದೆ ಹೋದರೆ ಇನ್ನೂ ಕೂಡ ನಿಮಗೆ ಪಾರ್ಕಿಂಗ್ ಕೂಡ ಉಂಟು, ಹಾಗೆಯೇ ಆ್ಯಕ್ಟಿವಿಟೀಸ್ ಕೂಡ ಜಾಸ್ತಿ ಉಂಟು, ಅಲ್ಲಿ ಅಂಗಡಿಗಳು ಕೂಡ ಜಾಸ್ತಿ ಉಂಟು. ಇಲ್ಲಿ ಕೂಡ ಗಾಡಿ ನಿಲ್ಲಿಸ್ಬೋದು ಅಥವಾ ಒಂದೇ ಕಡೆ ಕೂಡ ಹೋಗ್ಬೋದು. ಒಂದೇ ಕಡೆ ನೀವೀಗ ಬೋಟಲ್ಲಿ ಹೋಗೋದಂತ ಆದರೆ ಈ ಬೀಚಿಗೆ ಬರೋದಿಲ್ಲ, ಡೈರೆಕ್ಟಾಗಿ ಆ ಬೀಚಿಗೆ ನಿಮಗೆ ಎಂಟ್ರೆನ್ಸ್ ಸಿಗೋದು. ಹೋಗಿ ಬರುವೆ. ಓಕೆ, ಈಜಿ ಲೇಟ್ ಅಣ್ಣ ಬುಡುಬುಜೇರಿ ಬರ್ಪೆ. ನಾನೀಗ ಮಂಗಳೂರಿನ ಒಂದು ಹೆಸರಾಂತ ಜಾಗದಲ್ಲಿದ್ದೇನೆ. ಈ ಜಾಗ ಯಾವುದಂತ ಹೇಳೋದಿಲ್ಲ, ಬಟ್ ತುಂಬಾ ಫೇಮಸ್ ಇದು ಮಂಗಳೂರಲ್ಲಿ. ಗೊತ್ತಿಲ್ಲದವರಿಗೆ ಕಮೆಂಟ್ ಸೆಕ್ಷನಲ್ಲಿ ಮಂಗಳೂರಿನವರು ಕಮೆಂಟ್ ಮಾಡಿ ಈ ಯಾವ ಜಾಗ ಯಾವುದು ಅಂತ. ರೆಡ್ ಸಿಗ್ನಲ್ ಉಂಟು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಅದೆಷ್ಟೋ ಸಮಯ ಆದಮೇಲೆ ಮಂಗಳೂರಲ್ಲಿ ಮೋಟೋ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಮಂಗಳೂರಲ್ಲಿ ಮೋಟೋ ವ್ಲಾಗ್ ಮಾಡಲಿಕ್ಕೆ ಏನೋ ವಿಶೇಷ ದಿನ ಅಲ್ಲ ಇವತ್ತು, ಬಟ್ ಮಂಗಳೂರಲ್ಲಿ ಈಗ ಹೊಸದಾಗಿ ಕರಾವಳಿ ಉತ್ಸವ ಸ್ಟಾರ್ಟ್ ಆಗಿದೆ. ಸೊ ಅದನ್ನೊಂದು ತೋರಿಸುವ ಅಂತ. ಹಾಗೆಯೇ ಕರಾವಳಿ ಉತ್ಸವ ಅಂತ ಹೇಳುವಾಗ ಮಂಗಳೂರಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಜಾಗಗಳಲ್ಲಿ ನಿಮಗೆ ಸೊ ಸಾಕಷ್ಟು ಜಾಗಗಳಲ್ಲಿ ಇದೆ. ಪಿಲಿಕುಲದಲ್ಲಿದೆ, ಬೀಚಲ್ಲಿದೆ, ಹಾಗೆಯೇ ಬೇರೆ ಬೇರೆ ಜಾಗಗಳಿಗೆ ಕೂಡ ಇದೆ. ಸೊ ಇದರಲ್ಲಿ ನಾನು ನಿಮಗೆ ಈಗ ಕರಾವಳಿಸುವ ಗ್ರೌಂಡ್ ಏನಿದೆ ಅಲ್ಲಿ ತೋರಿಸ್ತೇನೆ. ಅದಾದಮೇಲೆ ಬೀಚ್ ಇದೆ, ಅದನ್ನು ಕೂಡ ತೋರಿಸ್ತೇನೆ. ಸೊ ನೋಡುವ, ರೆಡ್ ಸಿಗ್ನಲ್ ಉಂಟು. ನನ್ನನ್ನು ನಿಲ್ಲಿಸ್ತಾರ ಅಂತ ಅಂದ್ಕೊಂಡೆ ಮಾರೆ. ಹೊರಗಿಲ್ಲ, ಒಂದು ತಮ್ಮನೇಲಿಗೆ ಒಂದು ಒಳ್ಳೆ ಫೋಟೋ ಸಿಕ್ತು. ಸೊ ನೋಡಿದ್ದು ಪಬ್ಬಾಸ್, ಮಂಗಳೂರು ಬಂದವರು ಪಬ್ಬಾಸ್ಗೆ ಹೋಗದೆ ಇರೋದಿಲ್ಲ ಅಂತೆ. ಹಾಗೆಯೇ ನೋಡಿ ಕರಾವಳಿ ಉತ್ಸವ ಇಲ್ಲಿ ನಡೀತಾ ಇದೆ. ಕರಾವಳಿ ಉತ್ಸವ ಈ ಸಲ ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ಜಾಗಗಳಲ್ಲಿ ನಡೀತಾ ಉಂಟು. ಪಿಲಿಕುಲದಲ್ಲಿ ಆಗ್ತದೆ, ಹಾಗೆಯೇ ತಣ್ಣೀರ್ಬಾವಿ ಬೀಚಲ್ಲಿ, ಸೊ ಸಾಕಷ್ಟು ಜಾಗಗಳಲ್ಲಿ ಇದೆ ನೋಡಿ ಕರಾವಳಿ ಉತ್ಸವ. ಈ ಸಲದ ವಿಶೇಷತೆ ಏನಂದರೆ ಇಲ್ಲಿ ಫುಡ್ ಸ್ಟಾಲ್ ಜೊತೆ ವಾಟರ್ ಫಾಲ್ಸ್ ಥರ ಒಂದು ಎಂಟ್ರೆನ್ಸ್ ಮಾಡಿದಾರಂತೆ. ಸೊ ಅದು ಒಳಗಡೆ ಹೋಗಬೇಕು. ನೋಡುವ, ನಾವು ಫ್ರೆಂಡ್ಸ್ ಜೊತೆಗೆಲ್ಲ ಬರುವ. ಈ ಕರಾವಳಿ ಉತ್ಸವ ಒಳಗಡೆ ಹೋಗೋದಂತ ಆದರೆ ಒಬ್ಬೊಬ್ಬರೇ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಫ್ರೆಂಡ್ಸ್ ಜೊತೆ ಆದರೆ ಜಾಲಿ ಆಗ್ತದೆ. ಸೊ ನೋಡುವ, ಫ್ರೆಂಡ್ಸ್ ಎಲ್ಲ ಫ್ರೀ ಇದ್ದಾಗ ಒಮ್ಮೆ ನಿಮಗೆ ಕರಾವಳಿ ಉತ್ಸವ ಒಳಗಡೆ ಹೋಗಿ ಕೂಡ ತೋರಿಸ್ತೇವೆ. ಹಾಗೆಯೇ ನಾನೀಗ ಇಲ್ಲಿಂದ ಸೀದಾ ಬೀಚ್ ಕಡೆ ಹೋಗ್ತಾ ಇದ್ದೇನೆ, ತಣ್ಣೀರ್ಬಾವಿ ಬೀಚ್. ಈ ತಣ್ಣೀರ್ಬಾವಿ ಬೀಚಿಗೆ ಹೋಗದೆ ಸುಮಾರು ವರ್ಷಗಳಾಯ್ತಾಯ್ತಾ. ಸೊ ಈಗ ಅದು ಬ್ಲೂ ಫ್ಲ್ಯಾಗ್ ಬೀಚ್ ಆಗಿದಂತೆ. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸಿದಾಗೆ ಆಗುತ್ತೆ, ಹಾಗೆಯೇ ನಾನು ಕೂಡ ನೋಡಿದಾಗ ಆಗ್ತದೆ. ಆಲ್ಮೋಸ್ಟ್ ಒಂದು 10 years ಹತ್ರ ಆಯಿತು ಹೋಗದೆ. ಸೊ ಅದಕ್ಕೆ ಹೇಳೋದು ನೋಡಿ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟು ಹತ್ತಿರ ಇದ್ದರೂ ನಾವು ಹೋಗೋದಿಲ್ಲ. ಸೊ ತಣ್ಣೀರ್ಬಾವಿಗೆ ಹೋಗಬೇಕಂತಾದರೆ ಎರಡು ರೂಟ್ ಇದೆ. ಒಂದು ಈ ಸುಲ್ತಾನ್ ಬತ್ತೇರಿ ಇಂದ ಫೆರಿ ಮೂಲಕ ಅಥವಾ ಬೋಟ್ ಮೂಲಕ ಹೋಗ್ಬೋದು. ಇನ್ನೊಂದು ಸೀದಾ ಈ ರೋಡಲ್ಲೇ ಹೋಗೋದು. ನಾನು ಅದರಲ್ಲೇ ಹೋಗ್ತಾ ಇದ್ದೇನೆ, ಸ್ವಲ್ಪ ಮಂಗಳೂರು ರೌಂಡ್ಸ್ ಮಾಡುವ ಅಂತ. ಪೆಟ್ರೋಲ್ ಎಲ್ಲ ಹಾಕಿ ಆಯಿತು. ಪೆಟ್ರೋಲ್ ಹಾಕಿ ಈಗ ಸೀದಾ ಮಂಗಳೂರಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ತಣ್ಣೀರ್ಬಾವಿ ಬೀಚಿಗೆ ಹೋಗ್ತಾ ಇದ್ದೇನೆ. ತಣ್ಣೀರ್ಬಾವಿ ಬೀಚನ್ನು ನಾನು ರೀಸೆಂಟಾಗಿ ರೀಲ್ಸಲ್ಲಿ ಮತ್ತು ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ಮಾತ್ರ ನೋಡಿದಾಯ್ತಾ. ಅದನ್ನು ನೋಡಿ ನನಗೇನೆ ಶಾಕ್ ಆಯಿತು, ತಣ್ಣೀರ್ಬಾವಿ ಹೀಗಾಗಿದೆಯಾ ಅಂತ. ಬಟ್ ತುಂಬ ಸೂಪರ್ ಮಾಡಿದ್ದಾರೆ. ಸುಮಾರು ಜನ ಹತ್ರ ಕೇಳ್ತಾರೆ ಮಂಗಳೂರಲ್ಲಿ ವಿಸಿಟ್ ಮಾಡುವಂತಹ ಪ್ಲೇಸಸ್ ಯಾವುದಿದೆ ಅಂತ. ಸೊ ಅಟ್ಲೀಸ್ಟ್ ಈಗಾದರೂ ನಾವು ಹೇಳ್ಬೋದು, ಬೀಚಸ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ, ಆದರೆ ಇನ್ನೂ ಆಗಬೇಕಷ್ಟೇ. ಬಟ್ ಓಕೆ, ಡೆವಲಪ್ ಆಗ್ತಾ ಇದೆ ಅಂತ ಹೇಳೋದು ಖುಷಿ. ಹಾಗೆಯೇ ಪಣಂಬೂರು ಬೀಚ್ ಕೂಡ ತುಂಬಾ ಡೆವಲಪ್ ಆಗಿದೆ. ಅಲ್ಲಿ ಹೋಟೆಲ್ಗಳು ಕೂಡ ಬಂದಿದೆ ಮತ್ತು ಸಾಕಷ್ಟು ಆ್ಯಕ್ಟಿವಿಟೀಸ್ ಕೂಡ ಬಂದಿದೆ. ಸೊ ನಮಗೆಲ್ಲ ನಾವು ಈ ಬೀಚ್ನ ಊರಿನವರೆಲ್ಲ, ಸೊ ಹಾಗಾಗಿ ಬೀಚ್ ಏನೋ ದೊಡ್ಡ ಅನಿಸಲ್ಲ.
ಬಟ್ ಬೇರೆ ಊರಿಂದ ಬರುವಂಥವರಿಗೆ ಈ ಬೀಚಲ್ಲಿ ಸೌಲಭ್ಯಗಳನ್ನು, ಆ್ಯಕ್ಟಿವಿಟೀಸ್ಗಳನ್ನು, ಹಾಗೆಯೇ ರೆಸ್ಟೋರೆಂಟ್ಗಳನ್ನು ನೋಡಿ ತುಂಬ ಖುಷಿ ಆಗ್ಬೋದು. ಸೊ ಇನ್ನು ಏನೆಲ್ಲ ಡೆವಲಪ್ ಆಗಬೇಕು, ನಿಮ್ಮ ಏನಾದರೂ ಐಡಿಯಾ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮೋಸ್ಟ್ಲಿ ಯಾರಿಗಾದರೂ ರೀಚ್ ಆದರೆ ಅವರು ಆ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಇಲ್ಲಿ ಬರ್ತಾರೆ ಇವರು. ಲೆಫ್ಟಲ್ಲಿ ಯಾವತ್ತು ಓವರ್ಟೇಕ್ ಮಾಡಬೇಡಪ್ಪ ಅಂತ ಹೇಳಿದ್ದಾರೆ ನಮ್ಮ ಡ್ರೈವಿಂಗ್ ಕ್ಲಾಸ್ ಗುರು. ಹಾಗಾಗಿ ಲೆಫ್ಟಲ್ಲಿ ಬೇಡ, ರೈಟಲ್ಲಿ ಹೋಗುವ. ಹಾಗೆಯೇ ಮಂಗಳೂರು ಅಥವಾ ಉಡುಪಿಯಲ್ಲಿ ನಿಮಗೆ ಗೊತ್ತಿದೆ, ಸೊ ನಿಮಗೆ ಗೊತ್ತಿದೆ ಕಂಬಳ ನಡೀತಾ ಇರುತ್ತೆ ಅಂತ. ಹಾಗೆಯೇ 27 ತಾರೀಕಿಗೆ ಇಲ್ಲಿ ಮಂಗಳೂರು ಪ್ರಸಿದ್ಧವಾದಂತಹ ಕಂಬಳ ಕೂಡ ನಡೀಲಿಕ್ಕಿದೆ. ಸೊ ಖಂಡಿತ ನೀವು ಬೇರೆ ಊರಿನವರಂತ ಆದರೆ ಬರ್ಬೋದು, ಕಂಬಳವನ್ನು ನೋಡಿ ಆನಂದಿಸ್ಬೋದು. ನಮಗೆ ಅಂದರೆ ಇದು ಎಲ್ಲ ಕಡೆ ಇರ್ತದೆ ಮಂಗಳೂರಲ್ಲಿ, ಹಾಗಾಗಿ. ಬಟ್ ಮಂಗಳೂರು ಕಂಬಳ ಅಂತ ಹೇಳುವಂಥದ್ದು ಏನೋ ಒಂಥರ ಖುಷಿ, ನಮ್ಮ ಊರಲ್ಲೇ ಆಗ್ತಾ ಇದೆಯಲ್ಲ ಅಂತ. ನಾವು ಮಂಗಳೂರಿನ ಫೇಮಸ್ ಜಾಗ ಆದಂತಹ ಕೂಳೂರಿಗೆ ಬಂದಿದ್ದೇವೆ. ಸೊ ಕೂಳೂರಲ್ಲಿ ಏನು ಫೇಮಸ್ ಅಂತ ಕೇಳಿದರೆ, ಅಲ್ಲಿ ದೂರದಲ್ಲಿ ಆ ಕಡೆ ನಡೀತಾ ಇದೆ ನೋಡಿ ಬ್ರಿಡ್ಜ್. ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ 4-5 ವರ್ಷ ಆಗ್ತಾ ಬಂತು, ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಬಟ್ ಇದರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದರೆ ಸಾಕಷ್ಟು ಜನ ನನಗೆ ಕಮೆಂಟಲ್ಲಿ ಬೈತಾರೆ, ಅದು ಆಗಿದೆ ಹಾಗೆ ಅಂತ. ಯಾಕಂದರೆ ಲಾಸ್ಟ್ ಇಯರ್ ನಾನೊಂದು ಜಾಗದ ಬಗ್ಗೆ ವೀಡಿಯೋ ಮಾಡಿದ್ದೆ. ಸೊ ಅದಕ್ಕೆ ಅವರು ಹೇಳಿದರು, ಲಾಸ್ಟ್ ಜನವರಿಯಲ್ಲಿ ಮಾಡಿದ್ದು, ಅದಕ್ಕೆ ಅವ್ರು ಹೇಳಿದರು ಅದು ಕಂಪ್ಲೀಟ್ ಆಗಿದೆ, ಇನ್ನೊಂದು 2 ತಿಂಗಳು ಬಿಟ್ಟು ನೋಡಿ ಅಂತ. ಬಟ್ ಆ ವೀಡಿಯೋ ಮಾಡಿ ಆಲ್ಮೋಸ್ಟ್ ಈಗ 11 ಮಂತ್ಸ್ ಆಯಿತು, ಬಟ್ ಆ ಒಂದು ರೋಡ್ ಓಪನೇ ಆಗಲೇ ಇಲ್ಲ. ಸೊ ಅದರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡ್ತೇನೆ, ಖಂಡಿತ ಮಾಡ್ತೇನೆ. ಆ ಒಂದು ವೀಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಬಂದಂತಹ ಆನ್ಸರ್ಸ್ಗಳಿದೆಯಲ್ಲ, ಕಮೆಂಟ್ಸ್ಗಳಿದೆಯಲ್ಲ, ಅದು ನಿಜವಾಗ್ಲೂ ಹೇಳಿ ಸಾಧ್ಯ ಇಲ್ಲ. ನಾವು ಯಾರನ್ನು ಡಿಫೆಂಡ್ ಮಾಡ್ತಾ ಇದ್ದೇವೆ ಅಂತ. ಸೊ ನಾನು ಯಾರಿಗೂ ಏನನ್ನ ಹೇಳಿದ್ದಲ್ಲ ಆ ವಿಡಿಯೋದಲ್ಲಿ, ಜಸ್ಟ್ ಆ ವರ್ಕ್ ಎಷ್ಟು ಸ್ಲೋ ಆಮೆಗತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ದಷ್ಟೇ. ಅದರಲ್ಲಿ ಸುಮಾರು ಜನ ಪಾಸಿಟಿವ್ ಕಮೆಂಟ್ ಕೂಡ ಹಾಕಿದ್ದಾರೆ, ಎಷ್ಟೊಂದು ಪ್ರಾಬ್ಲಮ್ಗಳಾಗ್ತಾ ಇದೆ, ಆ ರೋಡ್ ಒಂದು ಮುಚ್ಚಿ ಹೋಗಿ ಅಂತ ಅದನ್ನು ಕೂಡ ಹಾಕಿದ್ದಾರೆ. ಸೊ ಹಾಗೆ ಮಾತಾಡ್ತಾ ನಾವೀಗ ಬೀಚಿಗೆ ಸಂಪರ್ಕಿಸುವಂತಹ ರೋಡಿಗೆ ರೀಚ್ ಆಗಿದ್ದೇವೆ, ಆಯಿತಾ. ಸೊ ನೋಡಿ, ಆ ಕಡೆ ನದಿ, ಈ ಕಡೆ ಬೀಚ್, ಅಂದರೆ ಹೋಗ್ತಾ ಇರೋದು ಬೀಚಿಗೆ. ಸೊ ನೀವೇನಾದರೂ ಶಾರ್ಟ್ಕಟ್ಟಲ್ಲಿ ಹೋಗಬೇಕಂತ ಆದರೆ ಇನ್ನೊಂದು ರೂಟ್ ಕೂಡ ಉಂಟಾಯ್ತಾ, ಆದರೆ ನಮ್ಮ ಹತ್ರ ಬೈಕ್ ಉಂಟಲ್ಲ, ಸೊ ಹಾಗಾಗಿ ಈ ರೂಟಲ್ಲಿ ಹೋಗ್ತಾ ಇದ್ದೇವೆ. ಅದರಲ್ಲಿ ಹೋದರೆ ನೀವು ಅಲ್ಲಿ ಗಾಡಿಯನ್ನಿಟ್ಟು ಬೋಟಿಗೆ ಒಂದು 15 ರೂಪಾಯಿ ಇರಬೇಕು, ಮೋಸ್ಟ್ಲಿ 15 ರೂಪಾಯಿ ಕೊಟ್ಟು ಬೋಟಲ್ಲಿ ಆ ಕಡೆ ಹೋಗಿ ಆಮೇಲೆ ಈ ಕಡೆ ರೀಚ್ ಆಗ್ತೀರಾ. ಅದಕ್ಕೆ ಬೋಟಿಗೆಲ್ಲ ಟೈಮ್ ಲಿಮಿಟ್ಸ್ ಎಲ್ಲ ಇದೆ, ಬಟ್ ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ಸ್ ಇಲ್ಲ. ಹಾಗೆಯೇ ಆಗಲೇ ಹೇಳಿದಾಗೆ ಕರಾವಳಿ ಉತ್ಸವ ಏನೋ ನಡೀತಾ ಇದೆ ಅಂತ ಹೇಳಿದೆ. ಇವತ್ತು ಇಲ್ಲಿ ವೈನ್ ಆ್ಯಂಡ್ ಏನೋ ಫೆಸ್ಟಿವಲ್ ಇದೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ನಿಮಗೆ ಇದನ್ನು ತೋರಿಸುವ ಅಂತ. ಒಳಗಡೆ ಹೋಗಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡುವ. ಬಟ್ ತುಂಬ ಅದ್ಭುತವಾದಂತಹ ವಾತಾವರಣ ಈ ಪ್ರಕೃತಿ ನಡುವೆ. ಆ ಕಡೆ ನದಿ ನಡುವಲ್ಲಿ ಇಷ್ಟೊಂದು ಮರಗಳು, ಹಾಗೆಯೇ ಕರೆಕ್ಟಾದ ಸನ್ಸೆಟ್ ಟೈಮಲ್ಲಿ ಕೂಡ ಬಂದಿದ್ದೇವೆ. ಹಾಗೆ ಫ್ಯಾಕ್ಟ್ರಿಗಳು ಕೂಡ ಇದೆ ನೋಡಿ. ಸೊ ಆ್ಯಕ್ಚುಲಿ ಸುಮಾರು ಪ್ಲ್ಯಾನೆಲ್ಲ ಇತ್ತು ನನ್ನದು, ಬೇರೆ ಬೇರೆ ಜಾಗಗಳಿಗೆ ಹೋಗಬೇಕು ಅಂತ ಈ ವಾರದಲ್ಲಿ. ಬಟ್ ಹೆಲ್ತ್ ಸ್ವಲ್ಪ ಕೈ ಕೊಟ್ಟಿದೆ, ಹಾಗಾಗಿ ಆ ಜಾಗಗಳನ್ನು ತೋರಿಸ್ತೇನಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಖಂಡಿತ ಚಾನ್ಸ್ ಸಿಕ್ಕಿದರೆ, ಎಲ್ಲಿಯಾದರೂ ಹೆಲ್ತ್ ಕರೆಕ್ಟ್ ಆದರೆ ಖಂಡಿತ ಆ ಜಾಗವನ್ನು ತೋರಿಸಿಯೇ ನೆಕ್ಸ್ಟ್ ಇಯರ್ಗೆ ಎಂಟ್ರ್ ಆಗುವಂಥದ್ದು. ನೆಕ್ಸ್ಟ್ ಇಯರಲ್ಲಿ ಹೊಸ ಜಾಗಗಳನ್ನು ಪ್ಲ್ಯಾನ್ ಮಾಡಬೇಕು. ಸೊ ಈ ವರ್ಷ ನಾನು ಆ್ಯಕ್ಚುಲಿ ಹೇಳಿದ್ದೆ ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ ಒಂದು ಮಾಡಬೇಕು ಅಂತ, ಬಟ್ ಫಂಡ್ ಕರೆಕ್ಟ್ ಸೆಟ್ ಆಗಲಿಲ್ಲ ಅಂತ ಹೋಗ್ಲಿಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಖಂಡಿತ ಇದೇ ಮಾತು, ಖಂಡಿತ ಒಂದು ಫಾರಿನ್ ಟ್ರಿಪ್ ಮಾಡ್ತೇನೆ. ದೇವರ ದಯೆ ಇದ್ದರೆ, ದೇವರ ದಯೆ ಮತ್ತು ನಿಮ್ಮ ದಯೆ. ಈ ರೋಡಲ್ಲಿ ಎಷ್ಟು ಹಂಪು ಮಾರೆ. ಬಟ್ ಕಾರ್ ಕಲೀಲಿಕ್ಕೆ, ಬೈಕ್ ಕಲೀಲಿಕ್ಕೆಲ್ಲ ಒಳ್ಳೆ ರೋಡಲ್ಲ ಇದು ನೋಡಿ. ಅಂತೆ ಸ್ಟ್ರೈಟ್ ರೋಡು. ಸಂಡೇ ಎಲ್ಲ ಬರಲಿಕ್ಕೆ ಆಗೋದಿಲ್ಲ, ಸಂಡೇ ಬಂದರೆ ರಶ್ ಅಂದರೆ ರಶ್. ಹಾಗೆಯೇ ಮುಂದೆ ಹೋಗ್ತಾ ರೋಡ್ ಕೂಡ ಸಣ್ಣದಾಗ್ತದೆ, ಇನ್ನು ಪಾರ್ಕಿಂಗ್ ಕೂಡ ಸಿಗೋದು ಡೌಟೇ. ಅವರು ಮಂಗಳೂರು ಬಂದವರಿಗೆ ಕನ್ಫ್ಯೂಸ್ ಆಗ್ತದೆ, ಇದೇ ಬೀಚ್ ಅಂತ ಅಂದ್ಕೊಳ್ತಾರೆ. ಇದು ಕೂಡ ಬೀಚೇ,
ಇಲ್ಲಿ ಕೂಡ ಸಾಕಷ್ಟು ಪಾರ್ಕಿಂಗ್ ಉಂಟು. ಆದರೆ ಇದಕ್ಕಿಂತ ಮುಂದೆ ಹೋದರೆ ಇನ್ನೂ ಕೂಡ ನಿಮಗೆ ಪಾರ್ಕಿಂಗ್ ಕೂಡ ಉಂಟು, ಹಾಗೆಯೇ ಆ್ಯಕ್ಟಿವಿಟೀಸ್ ಕೂಡ ಜಾಸ್ತಿ ಉಂಟು, ಅಲ್ಲಿ ಅಂಗಡಿಗಳು ಕೂಡ ಜಾಸ್ತಿ ಉಂಟು. ನೋಡಿ ಈ ಕಡೆ ಕೂಡ ಬೀಚೆ, ಇಲ್ಲಿ ಕೂಡ ನಿಮಗೆ ಈ ಮ್ಯೂಸಿಕಲ್ ನೈಟ್ ಆ ಥರದ ಫೆಸ್ಟಿವಲ್ ಎಲ್ಲ ನಡೀತಾ ಇರ್ತದೆ. ಸೊ ನೋಡಿ ಈ ಕಡೆ ಪಾರ್ಕಿಂಗ್ ಕೂಡ ಉಂಟು. ಬಟ್ ನೀವೇನಾದರೂ ಬೋಟಲ್ಲಿ ಬರೋದಂತ ಆದರೆ ನಿಮಗೆ ಅಲ್ಲಿಂದ ಡೈರೆಕ್ಟ್ ಸ್ಟ್ರೈಟ್ ಬೀಚೆ. ಸೊ ಅಲ್ಲೀಗ ಸಾಕಷ್ಟು ರಶ್ ಇರ್ಬೋದು, ಯಾಕೆಂದರೆ ಸಂಡೇ ಅಲ್ವಾ. ಹಾಗೆಯೇ ಇದೇ ರೋಡಲ್ಲಿ ನೀವು ಮುಂದೆ ಹೋದರೆ ನಿಮಗೊಂದು ಟ್ರೀ ಪಾರ್ಕ್ ಸಿಗ್ತದೆ, ಅಲ್ಲಿ ಪರಿಸರ ಸ್ನೇಹಿ ವಾತಾವರಣ ಅಂತ ಹೇಳ್ಬೋದು. ಹಾಗೆಯೇ ಮುಂದೆ ಹೋದರೆ ಎಂಡ್ ಪಾಯಿಂಟ್ ಕೂಡ ಇದೆ, ಎಂಡ್ ಪಾಯಿಂಟಲ್ಲಿ ಕೂಡ ಅದ್ಭುತ. ಬಟ್ ವಾವ್, ಹೇಗಾಗಿದೆ ಮರ ಇದು. VIP ಪಾರ್ಕಿಂಗ್ ಅಂತೆ, ನಾನ್ VIP ನೋಡಿ. ಕ್ರಿಸ್ಮಸ್ ಬೀಚ್ ಕ್ಲೋಸಿಂಗ್ ಟೈಮಿಂಗ್ 7 PM ಅಂತೆ. ಸೊ ನೋಡಿ ಕೇಕ್ ಆ್ಯಂಡ್ ವೈನ್ ಸ್ಪೆಷಲ್. ಸೊ ಪಾರ್ಕಿಂಗ್ ಉಂಟಾ? ಪಾರ್ಕಿಂಗ್ ಉಂಟು, ಆದರೆ ಹೋಗೋಣ ಪಾರ್ಕಿಂಗ್ ಮಾಡಿ ಬರುವನ. ಅಲ್ಲಿಲ್ವಾ ಪಾರ್ಕಿಂಗ್? ಇಲ್ಲ. ಎಲ್ಲಿ? ಈ ಕಡೆ ಪಾರ್ಕಿಂಗ್, ಇದು ಪಾರ್ಕಿಂಗ್ ಇಲ್ವಾ? ಎಲ್ಲಿ? ರೈಟ್, ಎಲ್ಲಿ ಪಾರ್ಕಿಂಗ್ ಇಲ್ಲಿ? ಸೊ ನೋಡುವ ಇಲ್ಲಿ. ಓಹ್, ಪಾರ್ಕಿಂಗ್ಗೆ ಸಾಕಷ್ಟು ಜಾಗ ಉಂಟು ಮಾರೆ ಇಲ್ಲಿ. ಎಲ್ಲಿಡುವ ಟೂ ವೀಲರ್? ಎಲ್ಲಿಡುವ? ಎಸ್ ಸರ್. ಸೊ ಒಳಗಡೆ ಬೀಚ್ ಕಡೆ ಹೋಗಿ ಬರುವ, ಅಲ್ಲಿ ಏನೋ ಫೆಸ್ಟಿವಲ್ ಆಗ್ತಾ ಉಂಟಂತೆ, ಆ ಕಡೆ ಹೋಗಿ ಬರುವ ಬನ್ನಿ. ಸೊ ನೀವೇನಾದರೂ ಬರೋದಂತಾದರೆ ಈ ತಣ್ಣೀರುಬಾವಿ ಬೀಚಿಗೆ ಬೋಟಲ್ಲಿ ಬರೋದಂತಾದರೆ ಆ ಕಡೆಯಿಂದ ಒಂದು ಅಲ್ಲಿ ಬೋಟ್ ನಿಲ್ತದೆ, ಅಲ್ಲಿಂದ ನೀವು ಬೀಚಿಗೆ ನಡ್ಕೊಂಡು ಹೋಗ್ಬೇಕಾಯ್ತಾ. ಬಟ್ ಬೈಕಲ್ಲಿ ಬಂದರೆ ನಿಮ್ಗೆ ಆರಾಮ್ಸೆ ಇಲ್ಲಿಂದ ಬರ್ಬೋದು. ಹಾಗೆಯೇ ಪಾರ್ಕಿಂಗ್ ಫೀಸ್ ಕೂಡ ಉಂಟಂತ ಮೋಸ್ಟ್ಲಿ ಅಲ್ಲಿ ಕೊಡ್ತಾಯಿದ್ದಾರೆ ನೋಡಿ. ಸೊ ಬೀಚ್ ಒಳಗಡೆ ಹೋಗಿ ಈ ಕೇಕ್ ಫೆಸ್ಟಿವಲ್ ಅಥವಾ ವೈನ್ ಫೆಸ್ಟಿವಲ್ ಯಾವ ಥರ ಆಗ್ತಾಯಿದೆ ಅಂತ ನೋಡ್ಕೊಂಬರೋಣ ಅಲ್ವಾ. ಸೊ ಬನ್ನಿ.